ಗುರುಗಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿವೋಲುವಂತಿರೇ ಮಾವ. ಗುರುಗಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿವೋಲುವಂತಿರೇ ಕುರುಕುಂಬಿನಯ ಸ್ವಾರ್ಥ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟವರ್ಧನ ದುರೋದರ ನಿಪುಣ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸಹೋದರಗಳಿರಲು ಎಡೆಯರೆಯನಗೆ ಸುರಸಿಂಧೂತನಯ ಗುರುವಂದೆ ವಿನಯ. ವೀರ ಧೀರನೋಳ್ ಘನಗುಣ ನೆನೆಸಿ ಸೋರ ಚರಿತ ಸಾಮ್ರಾಜ್ಯದ ಸಿರಿಯೋಳ್ ವೀರನೋಳ್ ಘನಗುಣ ನೆನೆಸಿ ಸೋರ ಚರಿತ ಸಾಮ್ರಾಜ್ಯದ ಸಿರಿಯೋಳ್ ನಿರುತವು ದರೆಯಳು ಸುಖದಲ್ಲಿ ಬಾಳ್ವೆ ನಿರುತವು ದರೆಯಳು ಸುಖದಲ್ಲಿ ಬಾಳ್ವೆ ನಿರುತವು ದರೆಯಳು ಸುಖದಲ್ಲಿ ಬಾಳ್ವೆ ಬಲರೆ ಮೆರಗೆ ಜಗತಿ ದರೆಯೋಳ್ ಬಲ ಬಲಿರೆ ಬಲು ಸಾಹಸದಿಂದ ಬಲರೆ ಮೆರಗೆ ಜಗತಿ ಭೀಷ್ಮ ದ್ರೋಣ ಕುರುಪಿತ ಸಹಿತ ಭೀಷ್ಮ ದ್ರೋಣ ಕುರುಪಿತ ಸಹಿತ ಕರ್ಣ ಶಕುನಿ ದುಶ್ಯಾಸನರಿರುವರ ಕರ್ಣ ದುಶ್ಯಾಸನ ಶಕುನಿಗಳಿರರೆ ಬೆಂಬಲ ಎನಗಿರೆ ದರೆಯಳು ಬಾಳ್ವೆ ಬೆಂಬಲ ಎನಗಿರೆ ದರೆಯಳು ಬಾಳ್ವೆ ಬೆಂಬಲ ಎನಗಿರೆ ದರೆಯೊಳು ಬಾಳ್ವೆ ಬಲರೆ ಮೆರವೆ ಜಗತಿ ದರೆಯೊಳ್ ಬಲ ಬಲಿರೆ ಬಲು ಸಾಹಸದಿಂದ ಅಲರೆ ಮೆರವೆ ಜಗತಿ. ಸೋರಿ ಭುಜ ಬಲ ಪರಕ್ರಮ ತೋರಿ ಗಣಗುಣ ಮುದವನು ಮೀರಿ ಹಠ ಮಾಡಿ ಭುಜಬಲ ಪರಕ್ರಮ ತೋರಿ ಗಣಗುಣ ಮುದವನು ಮೀರಿ ಹಠ ಮಾಡಿ ಹರಿಗಳ ದಳಗಳ ಬಲವನು ಮುರಿವೆ ಹರಿಗಳ ದಳಗಳ ಬಲವನು ಮುರಿಯುವೆ ಹರಿಗಳ ದಳಗಳ ಬಲವನು ಮುರಿವೆ ಬಲರೆ ಮೆರವೆ ಜಗತಿ ದರೆಯೋಳ್ ಬಲ ಬಲಿರೆ ಬಲು ಸಾಹಸದಿಂದ ಬಲರೆ ಮೆರವೆ ಜಗತಿ ದರೆಯೋಳ್ ಬಲರೆ ಮೆರವೆ ಜಗತಿ. ಪೂಜ್ಯ ಪಿತಾಮಹರೇ, ಆಚಾರ್ಯ ದ್ರೋಣರೇ, ವಿದುರ ಚಿಕ್ಕಪ್ಪನವರೇ, ಸೋದರ ಶಾಸನ ಸೈಂಧವ ರಾಜ ಪ್ರಾಣಮಿತ್ರ ಕರ್ಣ, ಸೋದರ ಮಾವ ಶಕುನಿ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ಅಲಿದಾಡಿ ಬಂದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸುತ್ತಿರುವರಂತೆ. ನೋಡಿದಿರಾ ನೋಡಿದಿರಾ ಎಷ್ಟರ ಮಟ್ಟಿಗಿದೆ ಅವರ ಅಟ್ಟಹಾಸ.
ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಯುದ್ಧವೇ ಯುದ್ಧ. ಯುದ್ಧಕ್ಕಾಗಿ ಈ ದುರ್ಯೋಧನನು ಸದಾ ಸಿದ್ಧ. ಅದರ ಸಲುವಾಗಿಯೇ ದೀಕ್ಷಾಬದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯದಲ್ಲಿರುವುದು ತಾತ. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಾಶಗುದ್ದಾಗಿ ಹೋಗುವರು. ಇದರ ಬಗ್ಗೆ ಕಾಳಜಿ ವಹಿಸುತ್ತಿರುವ ನಿಮ್ಮ ಅಭಿಪ್ರಾಯವನ್ನು ನಾನು ಚೆನ್ನಾಗಿ ಬಲ್ಲೆ. ಸಾಕು, ಸುಮ್ಮನಿರಿ. ಸೋದರ ಶಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಮಂಗರಾಜನಾದ ವೀರ ಕರ್ಣನಿಲ್ಲವೇ ಅಗ್ರಜ? ಗುರು ಹಿರಿಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ಮಹಾರಾಜನಿಗೆ ಜಯವಾಗಲಿ. ಚಾರನೆ, ಸಮಾಚಾರವೇನು? ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಬರ್ತಿರೋರೇ, ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ? ಬಂದವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನೇ ಮನೆಗೆ ಹೋದವನು ಪುರುಷೋತ್ತಮನೇ. ಸಾಕು, ಸುಮ್ಮನಿರಿ. ಶ್ರೀಕೃಷ್ಣ ಪರಮಾತ್ಮರು ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಬರುತ್ತಿರುವುದು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಓಹ್, ವಿದುರ ಚಿಕ್ಕಪ್ಪನವರು. ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನಿರಿ. ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನನು? ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪಿತವಾಗಿರುವುದು. ರಾಜ ಮರ್ಯಾದೆಯನ್ನರಿಯದ ವಿದುರನೆ ದೂತ ಪಕ್ಷವ ವಹಿಸಿ ಯಾಚಿಸುವೆಯ? ರಾಜ ಮರ್ಯಾದೆಯನ್ನರಿಯದ ವಿದುರನೆ ದೂತ ಪಕ್ಷವ ವಹಿಸಿ ಯಾಚಿಸುವೆಯ? ಉಪ್ಪುಪ್ಪಿ ಮೆರೆದು ಕೊಪ್ಪು ಮಾತುಗಳಾಡೋ. ಉಪ್ಪುಪ್ಪಿ ಮೆರೆದು ಕೊಪ್ಪು ಮಾತುಗಳಾಡೋ. ತಪ್ಪಲಿಯ ಗರ್ವವನ್ನು ನಿರ್ಭೇದಿಸುವೆನ? ತಪ್ಪಲಿಯ ಗರ್ಭವನ್ನು ನಿರ್ಭೇದಿಸುವೆನ? ಧಿಕ್ಕಾರವನ್ನು ಸಹಿಸೆನ? ಕುಟಿಲದರು ಕೌರವನ ಧಿಕ್ಕಾರವನ್ನು ಸಹಿಸೆನ? ಸೋದರ ಶಾಸನ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸಭೆಯ ಮರ್ಯಾದೆ ಮೀರಿ ಮಾತನಾಡುತ್ತಿರುವ ಈ ಉತ್ತಮೋತ್ತಮನನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಿಸಿ ಬಿಡು. ಸಾಕುವಿದರಲ್ಲೇ ನೀತಿ ವಾಕ್ಯವ ಬೇಕು ಬೇಕೆ ಮಗಳುವೆಯ? ಸಾಕುವಿದರಲ್ಲೇ ನೀತಿ ವಾಕ್ಯವ ಬೇಕು ಬೇಕೆ ಮಗಳುವೆಯ? ಬೇಕು ಬೇಕೆ ಮಗಳುವೆಯ? ಬೇಕು ಬೇಕೆ ಮಗಳುವೆಯ? ಈತ ಕೊಟ್ಟವ ಎಸಗೊತ ಎಂಬಳು ನಾಚಿಕೆ ಇಲ್ಲದೆ ಮಗಳುವೆಯ? ಈತ ಕೊಟ್ಟವ ಎಸಗೊತ ಎಂಬಳು ನಾಚಿಕೆ ಇಲ್ಲದೆ ಮಗಳುವೆಯ? ಯಾಚನೆ ಮಾಡೋ ಕೃಷ್ಣಗು ನಿನಗೋ, ಯಾಚನೆ ಮಾಡೋ ಕೃಷ್ಣಗು ನಿನಗು. ಹೆಚ್ಚಿಗೆ ಮಾತುಗಳು ಏತಕಲ, ಹೆಚ್ಚಿಗೆ ಮಾತುಗಳು ಏತಕಲ, ಹೆಚ್ಚಿಗೆ ಮಾತುಗಳು ಏತಕಲ, ಏತಕಲ, ಏತಕಲ. ಅಣ್ಣನ ವಿರುದ್ಧ ಮಾತನಾಡಿ ಅರಸು ಗೌರವಕ್ಕೆ ಹಾನಿ ತಂದೊಡ್ಡುವೆಯ ದ್ರೋಹಿ. ಕೂಡಲೇ ರಾಜ್ಯಸಭೆಯಿಂದ ಆಚೆಗೆ ಹೊರಟು ಹೋಗು, ಇಲ್ಲವಾದರೆ ಇದೋ ಅನರ್ಥವಾಯಿತು. ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ಹೊರಹಾಕುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ, ಅವಿವೇಕಿ. ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರುತ್ತೇನೆ, ಕೇಳು. ಆ ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಆ ಘಾತವನ್ನು ತಡೆಯಬೇಕೆಂದು ರಕ್ಷಿಸಿಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವುದು. ಪ್ರಮಾದವಾಯಿತು. ಪೂಜ್ಯರಾದ ವಿದುರನನ್ನು ಪರಿಹಾಸಕ್ಕೆ ಈಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿರಲ್ಲ. ಆತನು ದೊಂದು ದಾರಿಯಾಗಿ ಯುದ್ಧಕ್ಕೆ ನಿಂತಿದ್ದರೆ ಆತನನ್ನು ಜಯಿಸತಕ್ಕ ವೀರರಿನ ಯಾರಿದ್ದರು? ಕರ್ಣ, ಗೌರವೇಶ್ವರ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ದುರದೋಳ್ ಪಾರ್ಥನ ಶಿರವಂ ಧರಣಿಗೆ. ಕರ್ಣ, ಗೌರವೇಶ್ವರ, ದುರದೋಳ್ ಪಾರ್ಥನ
ಶಿರವಂ ಧರಣಿಗೆ ಉರುಳು ಬೆನೆನುತ ಶಪಥವನಾಂತು ಮಹೇಶ್ವರ ಕುವರನಂ ಮೆಚ್ಚಿಸಿ ಘನಮಹೇಶ್ವರ ಕುವರನಂ ಮೆಚ್ಚಿಸಿ ವರಶಾಪವನಂತು ನಿನಗೆ ಸರಿಸಮನಾರಿಗರೈ ಕರ್ಣ ಕರ್ಣ ಗೌರವೇಶ್ವರ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕ ಸಹಾಯವಾದರೂ ಏನು? ಹೋಗಲಿ ಬಿರು ಕರ್ಣ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅವರು ಯಾರಾದರೂ ಸರಿಯೇ ಸಭೆಯಿಂದ ಆಚೆಗೆ ಹೋಗಬೇಕಾಗುವುದು ಎಚ್ಚರ. ಸೋದರ ಶಾಸನ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವುದಲ್ಲವೇ ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ಕೊಡು. ಆ ಕೃಷ್ಣನು ಸಭೆಗೆ ಬಂದಾಗ ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೊಳ್ಳಿ. ಧರ್ಮ ತಾಂಡವ ಕರ್ಮ ಪಾಹಿ ಮಾ ಧರ್ಮ ತಾಂಡವ ಧರ್ಮ ತಾಂಡವ ಕರ್ಮ ಪಾಹಿ ಮಾ ಧರ್ಮ ತಾಂಡವ ಧರ್ಮವೇ ಜಯವೋ ಕರ್ಮವೇ ಲಯವೋ ಧರ್ಮವೇ ಜಯವೋ ಧರ್ಮವೇ ಲಯವೋ ಮರ್ಮವನರಿತು ನಿನ್ನಡೆ ಕಂಡ ಮನುಜ ಮರ್ಮವನರಿತು ನಿನ್ನಡೆ ಕಂಡ ಮನುಜ ಧರ್ಮ ತಾಂಡವ ಕರ್ಮ ಪಾಹಿ ಮಾ ಧರ್ಮ ತಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ದುರ್ಯೋಧನ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ ಧರ್ಮ ತಾಂಡವ ಕರ್ಮ ಪಾಹಿ ಮಾ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ತಾಂಡವ ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ತಾನು ಮಾತ್ರ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಮಾಯೆಯಿಂದ ಭೂಮಿಯನ್ನು ಮೆಟ್ಟಿ ಆತನೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ, ಜಾಗೃತಳಾಗು. ದುರ್ಯೋಧನ, ಛೇ, ಚಕ್ರವರ್ತಿಯಾದ ನೀನು ನನ್ನ ಪಾದಕ್ಕೆ ನಮಸ್ಕರಿಸುವುದೇ? ಹೇಳಿದರೆ ನಾನೇ ಬರುತ್ತಿದ್ದನಲ್ಲ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದ್ದೆ ಎಂದು ಹೆಮ್ಮೆಗೊಳ್ಳಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದರೆ ಈ ಭೂಮಾತೆಗೆ ಹೊರತು ನಿನಗಲ್ಲ. ಕೃಷ್ಣ, ಬಾ. ಪಾಂಡವ ರಾಯಭಾರಿಯೇ, ಸ್ವಾಗತ, ಪ್ರಚಂಡ ಸ್ವಾಗತ.
ನಿನಗೆ ಉಚಿತವಾದ ಪೀಠವನ್ನು ಅಲಂಕರಿಸು. ಆಗಬಹುದು. ದುರ್ಯೋಧನ ಸಾರ್ವಭೌಮನು ಸಿಂಹಾಸನದಿಂದ ಇಳಿದು ಬಂದನು, ಉರುಳಿ ಬಂದನು, ಒಂದು ತಿಳಿಯಲಿಲ್ಲವಲ್ಲ. ಶಕುನಿ! ಕೃಷ್ಣ, ನಮ್ಮ ಸಾರ್ವಭೌಮನ ಮುಂದೆ ನಿನ್ನ ಈ ಆಟವೆಲ್ಲ ಧೂಳಿಪಟ ಧೂಳಿಪಟ ಅಲ್ಲವೇ ಸಾರ್ವಭೌಮ? ಕೃಷ್ಣ, ದುರ್ಯೋಧನ, ನಿನಗೆ ಗಾನ ನಾಟ್ಯಗಳೆಂದಲೇ ಬಹಳ ಪ್ರಿಯವಲ್ಲವೇ? ಇದ್ದರೂ ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ಸದಾ ಗೋಪಿಕಾ ಸ್ತ್ರೀಯರ ಗಾನ ನರ್ತನವನ್ನು ನೋಡಿ ಬೇಸತ್ತಿರುವ ನೀನು ಈ ದಿನ ನಮ್ಮ ರಾಜ ನರ್ತಕಿಯರ ನರ್ತನವನ್ನು ನೋಡು ಆನಂದ ಪಡು. ಸೋದರ ಶಾಸನ ಅವರಲ್ಲಿ ನಮ್ಮ ಅರಮನೆಯನ್ನು ನರ್ತಕಿಯರನ್ನು ಬರಮಾಡಿ. ಕರುನಾಳು ಕುರುಭೂಪ ರಾಜೇಶ್ವರ, ಕರುನಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಡೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಡೇಶ್ವರಾದಿ, ಕರುನಾಳು ಕುರುಭೂಪ ರಾಜೇಶ್ವರ. ವಿಭುಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ್ಲ ಗರ್ಜನ ಪರಮಾಪ್ತ. ವಿಭುಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ. ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ತಿಳಿದವ ಈ ಜಗಮಲ್ಲ, ಈ ಜಗಮಲ್ಲ, ಎಲ್ಲವ ತಿಳಿದವ ಈ ಜಗಮಲ್ಲ, ಎಲ್ಲವ ತಿಳಿದವ ಈ ಜಗಮಲ್ಲ. ಕರುನಾಳು ಕುರುಭೂಪ ರಾಜೇಶ್ವರ, ತಲಗಿನದು ಕುರುವಂಶ ಕುಲ ತಿಲಕ ಮಕುಡೇಶ್ವರಾದಿ, ಕರುನಾಳು ಕುರುಭೂಪ ರಾಜೇಶ್ವರ. ಕರ್ಣ ಸೈಂಧವ ರಾಜ, ಸಮರಸಲ್ಲದು ಎಂದು ಉಸಿನೆಗೆಯ ಹೊರಹೊಮ್ಮಿ, ಸಮರಸಲ್ಲದು ಎಂದು ಉಸಿನೆಗೆಯ ಹೊರಹೊಮ್ಮಿ, ಸಂಧಿಯಾತಿಸ ಬಂದಿಹನು ಕೃಷ್ಣ. ಕುರುನಂದನರೋಳ್ ಕುಶಲದು ಸಂಧಿಯಾತಿಸ ಬಂದಿಹನು ಕೃಷ್ಣ. ಕುರುನಂದನರೋಳ್ ಕುಶಲದು ನೀಲವರ್ಣನ ಮೌನ ರೂಪ
ಕೃಷ್ಣ ಮುಕುಂದ ದೇವಕಿ ಕಂದ ಕೃಷ್ಣ ಮುಕುಂದ ದೇವಕಿ ಕಂದ ಜಗವಿಹುದ ನಿಲ್ದ ಮಾಧವ ಜಗವಿಹುದ ನಿಲ್ದ. ಈ ಗುರುಚಕ್ರೇಶ್ವರನ ಆಸ್ಥಾನದಲ್ಲಿ ಒಬ್ಬ ಗೋಪಾಲಕನ ಗುಣಗಾನ. ನರ್ತಕಿಯರೇ ಹೇಳಿ ಹೇಳಿ ಮತ್ತೊಮ್ಮೆ. ಜಗವಿಹುದು ನಿಲ್ದ ಸುಯೋಧನ ಜಗವಿಹುದು ನಿಲ್ದ ಮಲ್ಲದೊಳು ಮಲ್ಲ ಎಲ್ಲವನು ಬಲ್ಲ ಮಲ್ಲದೊಳು ಮಲ್ಲ ಎಲ್ಲವನು ಬಲ್ಲ ನಿನಗಾರು ಸಮರಿಲ್ಲ ಇದರೆಯಲ್ಲಿ ನಿನಗಾರು ಸಮರಿಲ್ಲ ನಿನಗಾರು ಸಮರಿಲ್ಲ ದರೆಯಲ್ಲಿ ನಿನಗಾರು ಸಮರಿಲ್ಲ ಇಂಥ ವೀರರನು ತುಂಬಿದ ಸಭೆಯೊಳು ಸಂತಸಗೊಳಿಸಲು ಇಂಥ ವೀರರನು ತುಂಬಿದ ಸಭೆಯೊಳು ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಪುದೋ ನಿಲ್ಲ ಅವರಾಗದಲ್ಲಿ ವರ್ಣಿಪುದೋ ನಿಲ್ಲ ಆವ ಸಂಗೀತ ಆಡಿಕೊಂಡಾಡುವುದೋ ಆವ ಸಂಗೀತ ಆಡಿಕೊಂಡಾಡುವುದೋ ಸಾರ್ವಭೌಮನಿಲ್ಲ ಜಲವ ನೆಲದ ಸಭೆಯೋಳ್ ಹೊಗಳಿ ಅವರಾಗದಲ್ಲಿ ದಗದಿಮಿ ದಗದಿನಿ ದಗದಿಮಿ ದಗದಿನಿ ದಗದಿಮಿ ದಗದಿನಿ ತಂ 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 ರಾಜ ಕರುನಾಳು ಕುರು ಭೂಪ ರಾಜೇಶ್ವರ ಕುರುವಂಶ ತಿಲಕ ಮಕುಡೇಶ್ವರ ಧೀರ ಕರುನಾಳು ಕುರು ಭೂಪ ರಾಜೇಶ್ವರ ಕರುನಾಳು ಕುರು ಭೂಪ ರಾಜೇಶ್ವರ ಕರುನಾಳು ಕುರು ಭೂಪ ರಾಜೇಶ್ವರ 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 ಕೃಷ್ಣ ದುರ್ಯೋಧನ ಮಾವ ಕೃಷ್ಣನು ನಮ್ಮ ನರ್ತಕಿಯರ ನರ್ತನವನ್ನು ನೋಡಿ ಮೈ ಮರೆತಂತಿದೆ. ಕೃಷ್ಣ ದುರ್ಯೋಧನ ಈಗ ಹೇಳು ನೀನು ಬಂದಿರುವ ವಿಚಾರವನ್ನು. ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ಹಾಗೆ ನೀನು ಒಪ್ಪುವುದಾದರೆ ಒಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳು ಕೃಷ್ಣ, ಕೇಳುವೆನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಏಕೆ ಬರುತ್ತಿದ್ದೆ? ರಾಜ್ಯದ ವಿಚಾರವಾದರೆ ನೀನು ಹೇಳುವುದು ಬೇಡ, ನಾನು ಕೇಳುವುದು ಬೇಡ. ಕೃಷ್ಣ ಮುರಹರಿಯೇ, ಪೂಜ್ಯರೇ, ನೀನು ಬಂದಿರುವ ವಿಚಾರವನ್ನು ಈ ಸಮಯ ಮುಂದಿಡು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡ ರಾಜರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಆದ್ದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ನೀವು ಹಾಗೆ ಮಾಡದೆ ಹೋದರೆ
ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತ್ವಯಿಸುವಿರೋ, ಇವೆರಡರಲ್ಲಿ ಒಂದು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಲಾಕ್ಷಾಗೃಹದಾನ, ಕಪಟದೂತ, ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ನಿಮ್ಮಲ್ಲಿ ಸಂಧಿ ಯಾಚಿಸುತ್ತಿರುವಾಗ ಇಂಥ ಸುಸಮಯನ್ನು ವ್ಯರ್ಥಗೊಳಿಸದೆ ಸಂಧಿಗೆ ಸಮ್ಮತಿಸಿ ಅವರ ಸಂದೇಶದೊಡನೆ ನಾನು ಈ ಸಂದೇಶವನ್ನು ಸೇರಿಸಿದ್ದೀನಿ. ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸುಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿ ಆಳಿದವರೆಲ್ಲ ಮರಳಿ ಬರೋರೋ, ಧರಣಿ ಆಳಿದವರೆಲ್ಲ ಮರಳಿ ಬರೋರೋ. ಸಂಧಿ ಬೇಡಲು ಬಂದ ರಾಯಭಾರಿಯುನ ಭರತ ವಂಶ ಕುಲಂದಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲಸಹದೇವ, ಯಮಸುತ ಭೀಮಾರ್ಜುನನ ಕುಲಸಹದೇವ, ಸಾಮಾನ್ಯರಂದರಿತು ದುಡುಕಬೇಡ, ಸಮಭಾಗವನಿದ್ದು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನಾನು ಈ ಸಂದೇಶವನ್ನು ಸೇರಿಸಿದ್ದೀನಿ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ಪಾಲಿಸುವುದು ನಿಮ್ಮ ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕೃಷ್ಣ, ರಾಜ್ಯವನ್ನು ಅಪೇಕ್ಷಿಸುವುದು ಸಾಹಸದಿಂದಲೇ ಹೊರತು ಶಾಂತಿಯಿಂದಲ್ಲ. ಆ ನಿನ್ನ ಪಾಂಡವರು ಸಾಹಸಿಗಳೇ ಆಗಿದ್ದ ಪಕ್ಷದಲ್ಲಿ ನನ್ನೊಡನೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆಯಲಿ, ಇಲ್ಲವಾದರೆ ಇಲ್ಲೋ ಹೋದ್ರೆ ಪುನಃ ಕಾಡಿಗೆ ಹೋಗಲಿ. ಬಲೆ ಬಲೆ ಸಹೋದರ. ಶಾಂತಿಯಿಂದಲೇ ರಾಜ್ಯವನ್ನು ಪಡೆಯಬೇಕೆಂದಿರುವ ನಮ್ಮ ಧರ್ಮರಾಯ 1000 ಆನೆ ಬಲವುಳ್ಳ ನಮ್ಮ ರುದ್ರಾಂಶ ಸಂಭೂತನಾದ ನಮ್ಮ ಭೀಮಸೇನ ಸಹೋದರ, ಭೀಮನಂತೆ ಭೀಮ ಪರಶಿವನೊಡನೆ ಓಡಾಡಿ ಪಾಶುಪತಾಸ್ತ್ರವನ್ನು ಪಡೆದ ನಮ್ಮ ಪಾರ್ಥ ಕರ್ಣ, ಪಾರ್ಥ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರ ಪರಾಕ್ರಮವನ್ನು ಮುಂದೆ ನಿಮ್ಮಗಳ ಪರಾಕ್ರಮ ಏನೂ ಇಲ್ಲ ಸುಯೋಧನ. ಕೃಷ್ಣ, ನಿಮ್ಮವರ ಪರಾಕ್ರಮವನ್ನು ಬಹಳ ಚೆನ್ನಾಗಿ ಹೇಳಿ ಮುಗಿಸಿದೆ. ಸ್ವಲ್ಪ ನಮ್ಮವರ ಪರಾಕ್ರಮವನ್ನು ಹೇಳುವೆನು, ಕೇಳುವೆಯಾ? ಹೇಳು.
ಭರತ ಕಂಡವ ಜಯಿಸಿ ಅರುಷದಿಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಕೃಷ್ಣ. ದುರ್ಯೋಧನ ಭರತ ಕಂಡವ ಜಯಿಸಿ ಅರುಷದಿಂ ಕುರುಕುಲವ ಪರಿಪಾಲಿಸುತ್ತಿರ್ಪ ನನಗದಾರು ಸಾಟಿ. ಬಂಡ ಭೀಮನ ಗುಂಡಿಗೆಯ ಸೀಳಲು ಪಂತಗೈದ ಎನ್ನನು ಜನಿಗದಾರು ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲ ವಿಸಂಧನು ಸಂಪಡೆದ ಈ ಕರ್ಣನಿಗೆ ಸಾಟಿಯೇ ನಿನ್ನ ಅರ್ಜುನ. ಅಸಮ ಬಲಶಾಲಿಗಳು ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿಂ ಸದೆ ಬಡೆವರು ಮಕುಟ ಮರ್ಧನರು. ಕೃಷ್ಣ ಕೃಷ್ಣ ಸಾಮರ್ಥ್ಯದಿಂದಲೇ ರಾಜ್ಯಭಾರ ಮಾಡುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆದರಿ ಕಾಡು ಮೇಡುಗಳಲ್ಲಿ ಅಲೆದಾಡಿ ಬಂದ ಪಾಂಡವರು ಸಾಹಸಿಗಳು? ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಲು ಸದಾ ಸಿಂಹದ ಮರಿಯಂತೆ ತವಕಿಸುತ್ತಿರುವ ಈ ನನ್ನ ಸೋದರ ದುಶ್ಯಾಸನ. ಇತ್ತ ನೋಡು ಕೃಷ್ಣ, ಅಸಮ ಬಲಶಾಲಿ ಸೈಂಧವ ರಾಜ. ಇತ್ತ ನೋಡು ಕೃಷ್ಣ, ಆ ನಿನ್ನ ಪಾರ್ಥ ನಪುಂಸಕ ಅರ್ಜುನನ ಶಿರಸ್ಸನ್ನು ಛೇದಿಸುವುದಾಗಿ ಶಪಥಗೈದು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿಷವೆಂಬ ಧನುಸ್ಸನ್ನು ಪಡೆದ ಪರಮ ವೀರ ದಾನಶೂರ ವೀರ ಕರ್ಣ. ಇತ್ತ ನೋಡು ಕೃಷ್ಣ, ನಿನ್ನ ತಂತ್ರಕ್ಕೆ ಪ್ರತಿತಂತ್ರವನ್ನು ಎಳೆಯಲು ಸದಾ ಸಮಯ ಸಂಜೀವಿನಿಯಂತಿರುವ ಸೌವಲ ರಾಜ ನನ್ನ ಮಾವ ಶಕುನಿ. ಇತ್ತ ನೋಡು ಕೃಷ್ಣ, ಪೂಜ್ಯ ಪಿತಾಮಹರು ಭಾರ್ಗವಿ ವಿಜಯ ಎಂಬ ಬಿರುದ್ದನ್ನು ಪಡೆದು ಇವರೇನಾರು ಧನುರ್ಧಾರಿಗಳಾಗಿ ಯುದ್ಧಕ್ಕೆ ನಿಂತರೆ ಇವರನ್ನು ಜಯಿಸಬಲ್ಲ ವೀರನು ಶೂರನು ತ್ರಿಭುವನದಲ್ಲೇ ಅವನಿರುವನು ಕೃಷ್ಣ. ಇತ್ತ ನೋಡು ಕೃಷ್ಣ, ಆಚಾರ್ಯ ದ್ರೋಣರು ನಮಗೂ ಪಾಂಡವರಿಗೂ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು. ಇವರ ಅಸ್ತ್ರ ಕೌಶಲ್ಯ ನನಗಿಂತಲೂ ನಿನಗೆ ಹೆಚ್ಚಿಗೆ ತಿಳಿದಿದೆ. ಇಂತಹ ಅತಿರಥ ಮಹಾರಥರ ಮುಂದೆ ಪಾಂಡವರು ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಕುರುಕುಲ ಸಿಂಹಾಸನದಿ ತಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ. ಕುರುಕುಲ ಸಿಂಹಾಸನದಿ ತಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ. ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವರೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವರೆ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ, ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ, ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುದ ದುಶ್ಯಾಸನ ಅವರನ್ನು ವಧಿಸದಿರುವನೆ, ಅನುದ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಕೃಷ್ಣ ಸಾಟಿ ಇರುವರೆ ನನಗೆ ಸರಿ, ಸಾಟಿ ಇರುವರೆ ಸಾಟಿ ಇರುವರೆ ನನಗೆ
ಸರಿಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆ ಎನಿಸಿ ಬಾಳುತ್ತಿರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆ ಎನಿಸಿ ಬಾಳುತ್ತಿರೆ ಸಾಟಿ ಇರುವರೆ ನನಗೆ ಸರಿಸಾಟಿ ಇರುವರೆ ಕೃಷ್ಣ ಅತಿರಥ ಮಹಾರಥರ ಮುಂದೆ ಪಾಂಡವರು ನಾಚಿಕೆಗೇಡು ಕೃಷ್ಣ, ನಾಚಿಕೆಗೇಡು. ಕೃಷ್ಣ ನಾಳು ವೈರವೇನಿದ ತರವಲ್ಲ ನಿನಗೆ. ಕೃಷ್ಣ ನಾಳು ವೈರವೇನಿದ ತರವಲ್ಲ ನಿನಗೆ. ತಾರೆ ಹೇಳುವೆ ನಾನು ಮೀರಿ ಬೆರೆಯಿದಿರ. ತಾನೇ ಹೇಳುವೆ ನಾನು ಮೀರಿ ಬೆರೆಯಿದಿರ. ತಂದೆಯಂದು ಬಂದಿರುವ ಮಂದಬೋದಾರನ. ತಂದೆಯಂದು ಬಂದಿರುವ ಮಂದಬೋದಾರನ. ಸುಂದರದಿಂದೊಂದಿರುವ ಚಂದದಿಂದ ಆಧರಿಸುವ ಕೃಷ್ಣ ನಾಡು ವೈರವೇನಿದ ತರವಲ್ಲ ನಿನಗೆ, ತರವಲ್ಲ ನಿನಗೆ. ಕುಮಾರ 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 ಪರಮಾತ್ಮನ ಬಂದಿರುವಾಗ ಏನು ಕ್ಷಮೆಯನ್ನು ವಿಚಾರಿಸಿ ಪಾಂಡವ ವಿಚಾರದಲ್ಲಿ ತಕ್ಕಲು ಆಲೋಚನೆಯನ್ನು ಮಾಡು. ತಾತ ಆಚಾರ್ಯರೇ, ಏತಕ್ಕೆ ಸಲ್ಲದು ವೈರ ಸಾಧಿಸದಿ ಕುಶಲ. ಸಲ್ಲದು ವೈರ ಸಾಧಿಸದಿ ಕುಶಲ. ಸಲ್ಲದು ವೈರ ಸಾಧಿಸದಿ ಕುಶಲ. ಇರವಲ್ಲ ವೈಭವ ಯೋಜನ. ಆಚಾರ್ಯರೇ, ಇರವಲ್ಲ ವೈಭವ ಏತಕ್ಕೆ ಅನುಜ ಗುರುಳರ ಆಚಾರ್ಯರೇ, ಗುರುಳರ ಬೋಧೆಗೆ ಗುರುಳರ ಬೋಧೆಗೆ ಕಿರಿಗೊಡದಿರು ಜೋಗೆ ನ್ಯಾಯವನ್ನು ನ್ಯಾಯವನ್ನು ಉಳಿಸಿ ಧರ್ಮವ ಏತಕ್ಕೆ ನಮ್ಮ ಶ್ರೀಕೃಷ್ಣ ಪರಮಾತ್ಮನು ವಿದುರರು ಹಾಗೂ ಭೀಷ್ಮರು ಹೇಳಿದಂತೆ ನಾನೇನು ಹೆಚ್ಚಿಗೆ ಹೇಳುವುದಿಲ್ಲ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ಅನ್ಯರೇ? ಅವರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇದೆ. ಅವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದು ನನ್ನ ಅಭಿಮತ. ಆಚಾರ್ಯರೇ, ಸುಯೋಧನ, ಓಹೋ, ಯಾರು ಮಾತನಾಡುತ್ತಿರುವುದು? ವಿದುರ ಚಿಕ್ಕಪ್ಪನವರು. ನಮಗುಪದೇಶ ಮಾಡುವವರಲ್ಲಿ ನೀವು ಒಬ್ಬರಾದಿರೋ? ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೂ ಹೇಳುವೆನು ಕೇಳು. ಆಚಾರ್ಯ ದ್ರೋಣರು, ಪಿತಾಮಹ ಭೀಷ್ಮರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಅವರು ಅದಕ್ಕೆ ತೃಪ್ತಿ ಹೊಂದುವರು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಾಕ್ಯಗಳನ್ನು
ಆ ಪಾಂಡವರಿಗೆ ಹೇಳಲು ಏಕೆ? ನಿನಗಾಗಲಿ ಭೀಷ್ಮ ದ್ರೋಣಾದಿಗಳಿಗಾಗಲಿ ಅಥವಾ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಂಡುಬರುವವು. ಆ ಪಾಂಡವರು ನಿರ್ದೋಷಿಗಳೇನು? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಇನ್ನು ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಹೇಳಿ ಮುಗಿಸಿದೆ. ಆದರೆ ಈ ನಿಮ್ಮ ಮರುಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ನೀನಾಗಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲಾ ಗೊಲ್ಲ, ಮಾತಿನ ಮಲ್ಲ, ನಿನಗೇಕೋ ತಲೆಯಲ್ಲಿ ಬುದ್ಧಿಯೇ ಇಲ್ಲ. ಎಲ್ಲವನ್ನು ಅವರೇ ಅಪಹರಿಸುವುದಕ್ಕೆ ಇದೇನು ಗೋಪಿಕಾ ಸ್ತ್ರೀಯರ ಮನೆಯ ಬೆಣ್ಣೆ ಮುದ್ದೆಗಳಲ್ಲವೋ ಗೊಲ್ಲ. ಕುರು ವೀರರಿಂದ ಪರಿವೃತ್ತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲನಂಕ ಮಲ್ಲ. ದುರ್ಯೋಧನ, ಹೋಗಲಿ, ಇಂದ್ರಪ್ರಸ್ಥಾದ 5 ಗ್ರಾಮಗಳನ್ನಾದರೂ ಕೊಡೆಯ. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲೆಯುತ್ತಿದ್ದ 50 ಹಳ್ಳಿಗಳು ಈಗಲೂ ಸಿದ್ಧವಾಗಿರುವವು. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡುವೆವು. ಒಬ್ಬೊಬ್ಬರಿಗೆ ಒಂದು ಭಿಕ್ಷಾ ಪಾತ್ರ ತೆಗೆದುಕೊಂಡು ಹೋಗಿ ಆ ಮಿತ್ರರಿಗೆ ಪಾಂಡವರಿಗೆ ಕೊಟ್ಟು ಬಿಡು. ಭಲೆ ಭಲೆ ಸಹೋದರ. ದುರ್ಯೋಧನ, ಹೋಗಲಿ, ನಮ್ಮ ಭೀಮಸೇನ ಮಹಾವರ್ಟ, ಆತನಿಗಾದರೂ ಒಂದು ಗ್ರಾಮವನ್ನು ಕೊಡೆಯ. ಏನು ಹೇಳಿದೆ ಕೃಷ್ಣ? ಹೇಳು ಮತ್ತೊಮ್ಮೆ. ನಮ್ಮ ಭೀಮಸೇನ ಮಹಾವರ್ಟ ಎಂದೆ. ಕೇಳಿದಿರಾ ಕೇಳಿದಿರಾ ಕೇಳಿದಿರಾ? ಆ ನನ್ನ ಕಡುವೈರಿ ಭೀಮನಿಗೆ ಒಂದು ಗ್ರಾಮವನ್ನು ಕೊಡಬೇಕಂತೆ. ಕೃಷ್ಣ, ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ನಾಟಕವನ್ನಾಡುತ್ತಿರುವ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಹಿಂದೆ ನೀನು ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು ಅದನ್ನು ಅಳೆಯಲು 1ನೇ ಪಾದದಿಂದ ಭೂಮಿಯನ್ನು, 2ನೇ ಪಾದದಿಂದ ಆಕಾಶವನ್ನು ಅಳೆದು ಉಳಿದೊಂದು ಪಾದವನ್ನು ಇಡಲು ಸ್ಥಳವಿಲ್ಲದೆ ಬಲಿಚಕ್ರವರ್ತಿಯ ಮಸ್ತಕದ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಒಲೆಪಾತಕನಲ್ಲವೇ ನೀನು? ಅದು ಲೋಕ ಕಲ್ಯಾಣಕ್ಕಾಗಿ. ಲೋಕ ಕಲ್ಯಾಣಕ್ಕೋ ನಿನ್ನ ಸ್ವಾರ್ಥಕ್ಕೋ? 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟ ಬಲಿಚಕ್ರವರ್ತಿಯ ಗತಿಯೇ ಆಗಾದ ಮೇಲೆ ಇನ್ನು ಒಂದು ಸಂಪೂರ್ಣ ಗ್ರಾಮವನ್ನೇ ಕೊಟ್ಟಿದ್ದೆ. ಆದರೆ ಈ ದುರ್ಯೋಧನ ಗತಿ ಏನಾಗುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಕೃಷ್ಣ, ಒಂದು ಊರಲ್ಲ, ಒಂದು ಗ್ರಾಮವಲ್ಲ, ಒಂದು ಗೋಪಾದವಿಡುವ ಸ್ಥಳದಲ್ಲಿ ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ, ಕೊಡುವವನಲ್ಲ ಈ ಛಲವಂತನಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಹೋಗು ಮಾಡು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಅದು ಆಗಲ್ಲ. ನಾನು ಹೇಳುವೆನು ಕೇಳು. ಈ ಕೌರವೇಶ್ವರನ್ನು ಸದೆಬೆಡೆಯಬೇಕೆಂದನಲ್ಲವೇ ಆ ನಿನ್ನ ಬಂಡಿ ಕುಳನ್ನು ತಿನ್ನುವ ಲಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನಮ್ಮ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಾಣಮಿತ್ರ ನಪುಂಸಕ ಪಾರ್ಥ. ಅದು ದುರಾಂಕಾರ, ಅಭಿಮಾನ ಶೂನ್ಯತೆಯಿಂದ. ಕೃಷ್ಣ, ದುರ್ಯೋಧನ, ಅಭಿಮಾನ ಶೂನ್ಯತೆಯಿಂದ ಆ ಪಾಂಡವರು ನಿನ್ನಂತ ಸ್ನೇಹವನ್ನು ಬಯಸಿದ್ರಲ್ಲವೇ ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿ ಪುಡಿಗೈದು ಭರತಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಜನೆ ರೂಪಿಸುತ್ತಿರಲೇ ಆ ನಿನ್ನ ಪಾಂಡವರು. ಅದು 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 ದುರಾಭಿಮಾನ. ನಾವೇ ಸಮರ್ಥರು, ಅಜೇಯರು ಎಂದು ಹೆಮ್ಮೆ ಪಡುತ್ತಿರುವಲ್ಲವೇ ಆ ನಿನ್ನ ಪಾಂಡವರು. ಅದು ಅದು ಕೃಷ್ಣ ದುರಾಶಯ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸುವುದಿಲ್ಲ, ಚಲಿಸಲಾಗದು. ಕೃಷ್ಣ,
ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪೋಜ್ಜಾಲಿ ಇಂತಹ ಬಿರೋ ಮಾತಿಗೆ ಶಾಂತವಾಗುವುದಿಲ್ಲ. ಕೃಷ್ಣ ಕೃಷ್ಣ ಶಾಸನ ಹೇಳಿ ಪಾಂಡವರು ಕೂಡಿಕೊಳ್ಳುವುದು ಬೇಡ ಬೇಡ ಬೇಸರವೋ ಕೃಷ್ಣ. ಹೇಳಿ ಪಾಂಡವರು ಕೂಡಿಕೊಳ್ಳುವುದು ಬೇಡ ಬೇಡ ಬೇಸರವೋ ಬೇಡ ಬೇಡ ಬಲ ಬೇಸರವೋ ಬೇಡ ಬೇಡ ಬಲ ಬೇಸರವೋ ಕೃಷ್ಣ. ನಾಡುದೊರೆಯದು ಕಾಡಿಗೋಗಲೇ ಕೊಡಲಾಗುವುದು ರಾಜ್ಯವನ್ನು ಕೃಷ್ಣ. ಶಾಸನ ನಾಡುದೊರೆಯದು ಕಾಡಿಗೋಗಲೇ ಕೊಡಲಾಗುವುದು ರಾಜ್ಯವನ್ನು ದುಷ್ಟ ಪಾಂಡವರ ಅಟ್ಟಹಾಸವನ್ನು ಮೆಟ್ಟಿ ಹೊಡೆಸುವೆ ದೊರೆಯೊಳಗೆ ನಾವು ಮೆಟ್ಟಿ ಹೊಡೆಸುವೆ ದೊರೆಯೊಳಗೆ ನಾವು ಮೆಟ್ಟಿ ಹೊಡೆಸುವೆ ದೊರೆಯೊಳಗೆ ದೊರೆಯೊಳಗೆ ಕೃಷ್ಣ ಪಾಂಡವರ ಸೇನಾ ಸಮರವನ್ನು ಕಲಕ ಬಿಡವಲ್ಲೋ ಗಂಡುಗಲಗಳೆಂದು ತಿಳಿ ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶಾಸನ ಸದಾ ಸಿದ್ಧನಾಗಿರು. ಹೋಗು, ಸಮರವೇ ಸಿದ್ಧವೆಂದು ಆ ನಿನ್ನ ಮಿತ್ರರು ಹೇಳಿ ಪಾಂಡವರಿಗೆ ತಿಳಿಸುವರು. ರಾಜ್ಯದಲ್ಲಿ ಎಲ್ಲೇ ಆದರೂ ಭಿಕ್ಷೆ ಬೇಡಿಕೊಳ್ಳಲಿ. ಧ್ವಂಸ ಮಾಡುವೆ ಶತ್ರುದ್ರೋಹಿಗಳ ಧ್ವಂಸ ಮಾಡುವೆ ಶತ್ರುದ್ರೋಹಿಗಳ ಧ್ವಂಸ ಮಾಡುವೆ ಶತ್ರುದ್ರೋಹಿಗಳ ಕಡುಗರ ಪಡ ನೀಚರ ದುಲಾರನ ಕಡುಗರ ಪಡ ನೀಚರ ದುಲಾರನ ಕಟ್ಟದ ಮೆಟ್ಟದ ಪುಡಿ ಕೊಟ್ಟದೆ ಕಟ್ಟದ ಮೆಟ್ಟದ ಪುಡಿ ಕೊಟ್ಟದೆ ರಣರಂಗದಲ್ಲಿ ಬಲಿಕೊಡುವೆ ಧ್ವಂಸ ಮಾಡುವೆ ಶತ್ರುದ್ರೋಹಿಗಳ. ದುರ್ಯೋಧನ, ಈ ಕೃಷ್ಣನ ಮರಳು ಮಾತು ನೀನು ಬೆರಗಾದರೆ ವಿನಾಶಕ್ಕೆ ನೀನೇ ಕಾರಣವೇ. ಕೃಷ್ಣ ಯುದ್ಧವನ್ನು ಮಾಡದೆ ಹೋದರೆ ನಾವು ಕೈಗಳನ್ನು ಬಳೆಗಳನ್ನು ತೊಟ್ಟಿಲ್ಲ. ಬಂದು ದಾರಿ ಹಿಡಿಯುವುದನ್ನು ಒಳ್ಳೆಯದು. ಸಿದ್ಧವೆಂದು ಹೇಳಿ ಪಾಂಡವರಿಗೆ ಹೇಳಿದರು. ಭಲೆ ಸೈಂಧವ ರಾಜ. ಕರ್ಣ, ಇದಕ್ಕೆ ನಿನ್ನ ಅಭಿಮತ? ದುರ್ಯೋಧನರ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಗೆಯ ತೀರದ ಹೊರತಾಗಿ ಈ ರಾಜನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕುರುವಂಶವನ್ನೇ ನಾಶ ಮಾಡಲು ಯತ್ನಿಸ್ತಿರುವೆ. ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಧರ್ಮದ ನುಡಿಗಳನ್ನು ಆಡುತ್ತಿರುವೆಯ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದರೂ ಏಕೆ ದಾಸನಾದೋ ಹಿತವ ಬಯಸಿದೊಡೆ ಜಡಿಸಿ ಫಲಿಸುವುದು ಮುಂದೆ ಬರುವುದೋ ಧೀರ ಸಮರ. ಕೃಷ್ಣ, ಕರ್ಣ, ಸಲ್ಲದೋ ನಿನಗೆ ವಲ್ಲಭನೇ ಸಲ್ಲದೋ ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದೋ ನಿನಗೆ ವಲ್ಲಭನೇ. ಪಾಂಡು ತನಯನ ಹಿತವನು ಬಯಸುತ್ತ ಪಾಂಡು ತನಯನ ಹಿತವನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದಿರುವೆ. ಸಂಧಿಯ ನಾಟಕವ ಆಡಲೆಂದು ಬಂದಿರುವೆ. ಸಲ್ಲದೋ ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದ
ಹಠವಂತರು ನಾವು ಹಿತವಿದು ತಿಳಿದೆ. ಭಲೆ ಭಲೆ ಮಿತ್ರ. ಹಠವಂತರು ನಾವು ಹಿತವಿದು ತಿಳಿದೆ. ದುರಗಳು ಪಾತನ ಶಿರವನ್ನು ಕಡೆಯುವೆ. ದುರಗಳು ಪಾತನ ಶಿರವನ್ನು ಕಡೆಯುವೆ. ದುರಗಳು ಪಾತನ ಶಿರವನ್ನು ಕಡೆಯುವೆ. ಸಲ್ಲಲು ನಿನಗೆ ಉತ್ಸವನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲಲು ನಿನಗೆ ಉತ್ಸವನೇ ಮಾಮ ವಲ್ಲವನೇ. ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆ. ಯದುಪತಿ, ಈ ನಿನ್ನ ಧರ್ಮಕ್ಕಿಂತಲೂ ತನ್ನ ಸ್ವಾಮಿ ಗೌರವೇಶ್ವರನಿಗೆ ಭಲೆ ತನ್ನ ತನುವನ್ನು ಭಲೆ ಮಿತ್ರ. ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೆ ಅಂಗಾಧಿಪ, ಭಲೆ ಅಂಗಾಧಿಪ. ಪುರುಷನ ನುಡಿಗಳನ್ನು ಕೇಳಿ ಪುರುಷೋತ್ತಮನ ಕಂಠ ಬಿಗಿದಂತಾಗಿದೆ ಅಲ್ಲವೇ ಸಾರ್ವಭೌಮ? ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇನು ಚಿತ್ತ? ದುರ್ಯೋಧನ, ಕೃಷ್ಣ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಹೇಳು ಕೃಷ್ಣ. ಭಾರತ ಭೂಮಿ ಸಜೈತಿ ದುರಾಸ, ಭಾರತ ಭೂಮಿ ಸಜೈತಿ ದುರಾಸ. ಸಮಾನ ಶೌರ್ಯ ಸಾಹಸದಲ್ಲಿ ವಿರಾಜಿಸುವ ಸಹೋದರು ನಿರಾಕರಿಸದಿರೈ. ಭಾರತ ಭೂಮಿ ಸಜೈತಿ ದುರಾಸ, ಜೈತಿ ದುರಾಸ. ಕರೆಸಿ ಗಣಿ ಅನುಜಾದರ. ದುರ್ಯೋಧನ, ಕರೆಸಿಗನಿ ಅನುಜಾತರ. ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗೋ ವೀರ. ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗೋ ವೀರ. ವೈರವನೆ ನೀಗಿ ನೀ ಕೈರಡೆಯ ತಾಳೆ. ದುರ್ಯೋಧನ, ಕೃಷ್ಣ, ವೈರವನೆ ನೀಗಿ ನೀ ಕೈರಣಯ ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿದ ಬಲಗುಣ ಯುತ ನೆನೆಸಿಪ್ಪರೆ ಈ ಧರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿದ ವರಗುಣ ಯುತ ನೆನೆಸಿಪ್ಪರೆ ಈ ಧರೆಯ. ಭಾರತ ಭೂಮಿ ಸಜೈತಿ ದುರಾಟ, ಜೈತಿ ದುರಾಟ. ರಾಜಿಸುವ ಸಹೋದರರು ನಿರಾಕರಿಸದಿರೈ. ಭಾರತ ಭೂಮಿ ಸಜೈತಿ ದುರಾಟ, ಜೈತಿ ದುರಾಟ. ದುರ್ಯೋಧನ, ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನ ಬಂಧು ಬಾಂಧವರು ಗುರು ಹಿರಿಯರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುವಂಶವನ್ನೇ ನಾಶ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮ ಮೇಲಿನ ಪ್ರೀತಿ ವಾತ್ಸಲ್ಯ ಮಮತೆ ಹೊರತು ಮತ್ಯಾವುದು ಬೇಕಾಗಿಲ್ಲ. ಪಾಂಡವರನ್ನು ಸನ್ಮಾನಿಸಿ ನಿನ್ನನ್ನು ಸನ್ಮಾನಿಸುವರು. ಈ ದಾನವ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ. ಮುಂದೊದವ ಪಾಂಡವರ ಭೀಷಣ ಯುದ್ಧದಲ್ಲಿ ನಿಮ್ಮೆಲ್ಲರ ಉದ್ಧಾರ ಮಾಡುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ ಭಿಕ್ಷಾ ಪ್ರದಾನ, ಇದರಲ್ಲಿ ನನ್ನ ಅಪರಾಧವೇನಯ್ಯ ಎದುರಾಜ? ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ನನ್ನ ಹೊರತಾಗಿ ಮತ್ತಾರು ಸಕ್ತರಲ್ಲ ಪಾಂಡವರು. ಛಾತ್ರ ಧರ್ಮ ಇಹುದೇ ಆ ಏಡಿ ಪಾಂಡವರಲ್ಲಿ. ಕೃಷ್ಣ, ದುರ್ಯೋಧನ, ಛಾತ್ರ ಧರ್ಮ ಇಹುದೇ ಆ ಏಡಿ ಪಾಂಡವರಲ್ಲಿ. ರೂಢಿಯೊಳಗವರೆಂದು ಶ್ರೇಷ್ಠರೇನಿ ಪಾರೈ. ಮೂಢತನವಿದಲ್ಲವೇ ಈ
ಸಂಧಿಯ ಬಯಕೆ ಅರಿತು ನೀನಿದೆಲ್ಲವಾ ಅರಿತು ನೀನಿದೆಲ್ಲವಾ ಭ್ರಾಂತಿ ಮೂಡಿಪೆಯ ಮುಕುಂದ ಕೃಷ್ಣ ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧಕ್ಕಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ, ಭಯಂಕರ ಆತ್ಮಹತ್ಯೆ. ಕುರುಕುಲದ ಕಳಂಕ ಸ್ವರೂಪನೇ, ನೀನು ಮಾಡಿದ ಅಪರಾಧಗಳನ್ನು ಏನೆಂದು ಕೇಳುವೆಯಾ? ರಾಜಸಿ ಆಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ಶಕುನಿಯ ಸಲಹೆಯಂತೆ ಕಪಟ ಧರ್ಮರಾಯನು ಕಪಟ ದುರ್ದಕ್ಕೆ ತಳಿ ನಾನು ಮರೆತೆಯಾ? ಅವೆಲ್ಲಕ್ಕಿಂತಲೂ ದ್ರೌಪದಿಯ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯನ್ನು ಎಳೆತಂದು ನೀನು ಮಾಡಿದ ಅವ್ಯಾಜ ಅಪರಾಧವು ಅನಂತ ಕಾಲದ ಪ್ರಳಯದ ಹೋಮಕೇತನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ತಿಳಿ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ನಿನ್ನ ಭ್ರಮೆ ಕೇಳು. ಕೆಟ್ಟರು ಸರಿಯ ಕಟ್ಟಕಡೆಯದಾಗಿ ಪಟ್ಟಿಡಿದ ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಓ ನಿನ್ನ ಪಾಂಡವ ಸತಿ ಪಾಂಚಾಲಿ ಅಂದೇ ತೊಟ್ಟನು ಕೃಷ್ಣ ಛಲವನು. ಭೂತ ಪೇತಗಳಿಗೆ ಒಡೆನಾದ ಭೂತನಾಥೇಶ್ವರನೇ, ಕದನಕ್ಕೆ ಕಾಲ್ ಕೆರೆದು ನಿಂತರು ಸರಿಯೇ. ಕಲಿಯಂಶದಿಂದ ನಿರ್ಮಿತವಾದ ಈ ನನ್ನ ಗುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು. ಅಭಿಮಾನದನೆಂಬ ನಾನು ಅಂದರೆ ಈ ದುರ್ಯೋಧನ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಧೂಳಾಗಿ ಹೋದರು ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೇಳು ಮುರಹರಿಯ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೃಷ್ಣ ಕೇಳು ಮುರಹರಿಯ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ಧರ್ಮದೇ. ಛಲವನ್ನು ಬಿಡದಲೆ ಕಡುಗಲಿ ಧರ್ಮ. ಛಲವ ಜೈಸಿಗನ ಮುದದಿ ಮೆರೆವೆನ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವ ರಾಜ್ಯವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ. ಕೃಷ್ಣ ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ್ಯ ಧೀರತ್ವದಿ. ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ಧೀರತ್ವದಿ. ಛಲವ ಬಿಡೆನೋ ನೆಲವ ಕೊಡೆನ. ಛಲವ ಬಿಡೆನೋ ನೆಲವ ಕೊಡೆನು. ಛಲವ ಜಯಿಸಿಗನ ಮುದದಿ ಮೆರೆದನ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವ ರಾಜ್ಯವ. ಪಾಂಡವರು ಸೋತು ದಾಸರಾಗಿರೋರು ಕೃಷ್ಣ ಬಲೆ ಸಹೋದರ. ತೋಟದಲ್ಲಿ ಪಾಂಡವರು ಸೋತು ದಾಸರಾಗಿ ರೀತಿಯ ತಿಳಿಯದೆ ರೀತಿ ನುಡಿವೆಯ ಕೃಷ್ಣ. ರೀತಿಯ ತಿಳಿಯದೆ ರೀತಿ ನುಡಿವೆಯ. ಛಲವ ಬಿಡೆವೋ ನೆಲವ ಕೊಡೆವೋ ಕೊಡುವುದಿಲ್ಲವ ರಾಜ್ಯವ. ಛಲವನ್ನು ಬಿಡೆನೋ ನೆಲವನ್ನು ಕೊಡೆವು. ಛಲವ ಜಯಿಸಿಗನ ಮುದದಿ ಮೆರೆವೆನ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವ ರಾಜ್ಯವ. ಕೊಡುವುದಿಲ್ಲವ ರಾಜ್ಯವ, ಬಿಡುವುದಿಲ್ಲವ ಭೂಮಿಯ. ಕೃಷ್ಣ ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಸಮರವೇ ಸಿದ್ಧ. ಹೋಗು, ಆ ನಿನ್ನ ಏಳಿ ಪಾಂಡವರಿಗೆ ಹೇಳಿಬಿಡು, ನನಗಿನ್ನು ಕೆಲಸವಿಲ್ಲ. ಗತಿ ಬೇಗೈಸಿ ಯೋಧನನ್ನೇ ತೋರಿ ಗನ್ನಾತಿಗಳ
ನನ್ನೇ ತೋರಿಗ ಸಾಧಿಗಳಂತೆ ಅದೇ ಕಿತ್ತು ಒದರುವೆ ಅದೇ ಮಾತ ಮಗಳುವೆ ಅದೇ ಕಿತ್ತು ಒದರುವೆ ಅದೇ ಮಾತ ಮಗಳುವೆ ಕುಲೈನ ಕುಲವ ಮರೆತೆಯ ದುರದೊಳು ಕಡಿಯದೆ ಬಿಡುವನೆ ಕುಲೈನ ಕುಲವ ಮರೆತೆಯ ದುರದೊಳು ಕಡಿಯದೆ ಬಿಡುವನೆ ಕದನದೊಳು ನಿನ್ನ ಮದವ ನಡಗಿಪ ಕದನದೊಳು ನಿನ್ನ ಮದವ ನಡಗಿಪ ಚತುರರುಳೆ ಮಂದಮತಿಯದೆ ಮುಂದನರಿಯದೆ ಮಂದಮತಿಯದೆ ಮುಂದನರಿಯದೆ ದುರ್ಗವ ಪಡುವೆ ಮರುಳೆ ದುರ್ಗವ ಪಡುವೆ ಸೋರು ನಾ ಸೈಪೆ ಈ ನಿನ್ನ ಮೋಸ ಸೋರು ನಾ ಸೈಪೆ ಈ ನಿನ್ನ ಮೋಸ ಸೈರಿಸಬಲ್ಲವರ್ಯ 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 ಪರಮ ಪುರುಷನೆಂಬ ಬಿರುದನು ಪದವಿಯೊಳ್ ಅಡಗಿವೆ ಕೆಡುಕನೆ ಕೃಷ್ಣ ಪರಮ ಪುರುಷನೆಂಬ ಬಿರುದನು ಪದವಿಯೊಳ್ ಅಡಗಿವೆ ಕೆಡುಕನೆ ಕತಿ ಬೇಡೈತು ಯೋಧನನೆ ತೋರಿದ ನಾತಿಗಳಂತೆ ಕತಿ ಬೇಡೈತು ಯೋಧನನೆ ತೋರಿದ ನಾತಿಗಳಂತೆ ಸೈರಣೆ ಸೈರಣೆ ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪನೇ ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪನೇ ದುರ್ಯೋಧನ ಇದು ನಿನ್ನ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದು ತಾವೇ ನಿರ್ಧರಿಸಬೇಕು ಅದನ್ನು ನಾನು ಆಗಲೇ ನಿರ್ಧರಿಸಿ ಸೂಕ್ತವಾದ ಸಲಹೆಯನ್ನೇ ಕೊಟ್ಟಿರುವೆನು. ಯಾರಿಗೋ ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡ್ಬೇಕೆಂದು ನಮ್ಮ ಮಾವನವರು ಸಲಹೆ ಇಟ್ಟಿರುವರು. ನಿಮ್ಮ ಮಾವನವರ ಸಲಹೆ ಎಂದರೆ ಅದು ಅದ್ಭುತವಾಗಿ ಇರಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನನ್ನ ಅದ್ಭುತವಾದ ಸತ್ಕಾರ. ನಿನ್ನ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ ಶಾಸನ. ತೆಗೆದುಕೋ ಈ ಹಗ್ಗವನ್ನು, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮನ್ನಮತಿಗಳಿರ? ನಿನ್ನನ್ನು. ನಿನ್ನ ಅಂಗಾಂಗಗಳನ್ನು ಕೃಷ್ಣ ಬರದೊಳಗ ವರ ಇದೋರಿಸಲದು ಕೃಷ್ಣ ಬರದೊಳಗ ವರ ಇದೋರಿಸಲದು ಅಥವಾ ಸಹಿಸಿ ಬೈದಿಟ್ಟೆ ಅಥವಾ ಸಹಿಸಿ ಕೃಷ್ಣ ಬರದೊಳಗ ವರ ಇದೋರಿಸಲದು ಅಥವಾ ಸಹಿಸಿ ಬೈದಿಟ್ಟೆ ಅಥವಾ ಸಹಿಸಿ ಕೃಷ್ಣ ಅದವ ಪಾಂಡವರ ಜಯಿಸುವ ತನಕ ರೊಪ್ಪವ ಬೆಳೆದಲ್ಲವನ್ನ ಕೃಷ್ಣ ಅದವ ಪಾಂಡವರ ಜಯಿಸುವ ತನಕ ದಪ್ಪವ ಬೆಳೆದಲ್ಲವನ್ನ ಬಿಡೋ ಬಿಡೋ ದೊಡ್ಡಕ್ಕಿಲ್ಲ ನುಡಿಗಳ ಸಹಿಸಿದ ಬಿಡೋ ಬಿಡೋ ದೊಡ್ಡಕ್ಕಿಲ್ಲ ನುಡಿಗಳ ಸಹಿಸಿದ ಬಿಡೋ ಬಿಡೋ ದೊಡ್ಡಕ್ಕಿಲ್ಲ ನುಡಿಗಳ ಸಹಿಸಿದ ಅಥವಾ ಸಹಿಸಬೇಕೇ ಅಥವಾ ಸಹಿಸಬೇಕೇ ಅಥವಾ ಸಹಿಸಬೇಕೇ ಕೃಷ್ಣ, ನೀನು ಬಂದ ದಾರಿಯನ್ನಿಡುವುದೇ ಚೆನ್ನಾಗಿದೆ. ಯಾರನ್ನು ಬಂಧಿಸಿರೋ ಮನ್ನಮತಿಗಳಿರ? ನಿನ್ನನ್ನು. ನಿನ್ನ ಅಂಗಾಂಗಗಳನ್ನು ಕೃಷ್ಣ. ಉರಿ ಬಿಸಿಲ ತಾಪಕ್ಕೆ ಜಲನಿಧಿಯು ಬತ್ತುವುದೇ, ಸುರಿವ ಸೋನೆಯ ಮಳೆಗೆ ಕಾರ್ಗಿಚ್ಚುವಾರುವುದೇ, ನರಿಮಾಳ್ಪ ಗರ್ಜನೆಗೆ ಕಾರ್ಮೋಡ ಕುಗ್ಗುವುದೇ, ನಾಂ ಧರಿಸಿಪ್ಪ ಈ ಚಕ್ರವಂಬಿಟ್ಟೊಡೆ, ನಾಂ ಧರಿಸಿಪ್ಪ ಈ ಚಕ್ರವಂಬಿಟ್ಟೊಡೆ, ನಿನ್ನ ಕೋಡಿ ದುರ್ಯೋಧನರು
ಹತರಾಗುವಾಗ ಎನಗೆ ಭಯ ಉಂಟೆ ಮರುಳೇ ಮಗುಳಕೆಯ ಮಾತೆ ಕಪಸು ಪಾಯುವ ಕೃಷ್ಣ ಸಭೆಯೊಳಗೆ ರುಕ್ಮಿಣಿಯ ಕದ್ದು ತಂದವನೇ ಬೆಣ್ಣೆ ಮುದ್ದೆಗಳೆಲ್ಲ ರಾಜ್ಯವಿದು ಕೇಳು ನೀನಾಡುವ ಈ ಬಿರುನುಡಿಗಳಿಗೆ ನೀನಾಡುವ ಈ ಬಿರುನುಡಿಗಳಿಗೆ ಎದರುವನೇನೋ ಈ ಸಲದಂಕಮಲ್ಲ ಹೀಗೆ ಬಂದಿದ್ದೀನಿ ನಾನು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸೆಣೆಯಿಂದ ಗಾಳಿಯನ್ನು, ಮರಳಿಂದ ಸಾಗರವನ್ನು ಪ್ರತಿಬಿಂಬಿಸಲು ಯತ್ನಿಸುವಿರಾ? ಎಂದಿಗೂ ಆಗದು. ಈಗ ನನ್ನ ಬಂಧಿಸಿರಿ. ಕೃಷ್ಣ, ಈ ಬೆದರಿಕೆ ಮಾತುಗಳು ನಮಗೆ ಬೇಡ. ಶಾಸನ ಬಂಧಿಸು ಕೃಷ್ಣನನ್ನು. ಓ ಗಡ್ಡ, ಇದು ನನ್ನ ಗಡ್ಡ ತಿಳಿಯಲಿಲ್ಲವೇ? ಬಾ ನನ್ನ ಸಂಗಡ, ನಿನಗೆ ಕೆಲವು ರಹಸ್ಯವಾದ ವಿಚಾರಗಳನ್ನು ತಿಳಿಸಬೇಕಾಗಿದೆ. ಪರಮಾತ್ಮ ಕರ್ಣ, ಇಲ್ಲಿಗೆ ತಕ್ಕೆ ಎನ್ನ ಕರೆ ತಂದೆಯೋ ದೇವಾ. ಪರಮಾತ್ಮ ಕರ್ಣ, ಇಲ್ಲಿಗೆ ತಕ್ಕೆ ಎನ್ನ ಕರೆ ತಂದೆಯೋ ದೇವ. ಮಾನವ ನಾನು, ದೈವವೋ ನೀನು. ಪರಮಾತ್ಮ ಮಾನವ ನಾನು, ದೈವವೋ ನೀನು. ಎತ್ತಕ್ಕೆ ಎಲ್ಲೊಳ್ಳು ಬಾಂಧವ್ಯ ಬೆಳೆಸಿದೆ. ಪರಮಾತ್ಮ ಕರ್ಣ, ಏತಕ್ಕೆ ಎಲ್ಲರೂ ಬಾಂಧವ್ಯ ಬೆಳೆಸಿದೆ. ಮಾನವ ನಾನು, ದೈವವೋ ನೀ. ಪರಮಾತ್ಮ ಕರ್ಣ, ಮಾನವ ನಾನು, ದೈವವೋ ನೀ. ಏತಕ್ಕೆ ಎನ್ನ ಕರೆ ತಂದೆಯೋ ಪರಮಾತ್ಮ. ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಪರಮಾತ್ಮ ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಎನಗೊಂದು ತಿಳಿಯಾಗೋ ಕಾಯಬೇಕು. ಪರಮಾತ್ಮ ಎನಗೊಂದು ತಿಳಿಯದೋ ನೀ ಕಾಯಬೇಕು. ಇಲ್ಲಿಗೆ ತಕ್ಕೆ ಕರೆ ತಂದೆಯೋ ದೇವ. ಮಾನವ ನಾನು, ದೈವವೋ ನೇನೋ. ಕೃಷ್ಣ 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 ಕೃಷ್ಣ. ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರದಿಂದ ಆದರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವೆ. ಯೋಚಿಸಿ ನೋಡು. ಪರಮಾತ್ಮ ಕರ್ಣ, ನಾನೆಂತಿದ್ದರು ಓರ್ವ ಸೂತನೆಂಬ ವಿಚಾರವನ್ನು
ಈ ಪ್ರಪಂಚವೇ ಮರೆವಿಂತವಲ್ಲ ದೇವ. ಕರ್ಣ, ಪರಮಾತ್ಮ. ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿಹಂಸದಲವತರಿಸಿದವ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ತಾತೆ ನಿನ್ನವಳು ಕೊಂದೆ ವರ ಪಾಂಡವರ ಜನನಿ, ಮಾತೆ ನಿನ್ನವಳು ಕೊಂದೆ ವರ ಪಾಂಡವರ ಜನನಿ, ದೊರೆಯ ಬೆಳಗುವ ರವಿಯ ಕರುಣದೆ, ದರೆಯ ಬೆಳಗುವ ರವಿಯ ಕರುಣದಿ, ಮಹಾ ಮಹಿಮನೆಂದನಿಸಿ ಮೆರವ ರವಿಸುತ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ತಳಮಳವೇದಗೆ ಮನದಿ ಚಿಂತೆ ದೊರೆ, ಕರ್ಣ, ತಳಮಳವೇದಕ್ಕೆ ಮನದಿ ಚಿಂತೆ ದೊರೆ, ಮಹಿತ ಭುವನದು ಕೀರ್ತಿಯ ಪಡೆವೆ. ತಳಮಳವೇದಕ್ಕೆ ಮನದಿ ಚಿಂತೆ ದೊರೆ, ಮಹಿತ ಭುವನದು ಕೀರ್ತಿಯ ಪಡೆವೆ. ಘನತರವೆನಿಸಿದ ಮೇದುನಿಯೊಳು ನೀ, ಕರ್ಣ, ಘನತರವೆನಿಸಿದ ಮೇದುನಿಯೊಳು ನೀ, ಮಹಾ ಮಹಿಮನೆ ಜನಿಸಿ ಮೆರವ ಕವಿಸುತ್ತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕನು. ಕರ್ಣ, ಪರಮಾತ್ಮ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರಾಗಬೇಕು. ಕರ್ಣ, ಏನು ವೀರಮಾತೆಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿ? ಹೌದು ಕರ್ಣ. ಭಗವಾನ್ ಸೂರ್ಯ ದೇವನು ನನ್ನ ಜನಕನೇ. ನಿಜ ಕರ್ಣ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು ಕರ್ಣ. ಕರ್ಣ, ಪರಮಾತ್ಮ, ಇದನ್ನು ನಂಬುವುದೇಗೆ? ನಂಬುವತಕ್ಕ ಬಗೆಗೆ ದೇವ? ರಾಜಾದಿರಾಜನೆನಿಸಿಕೊಂಡು ರತ್ನ ಸಿಂಹಾದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದೆ ನೀನು ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವುದು. ಬಾ ನನ್ನ ಸಂಗಡ, ಕೌರವರನ್ನು ಪಾಂಡವರು ನಿನ್ನ ಪಾದ ಮೇಲೆ ಬೀಳುವಂತೆ ಮಾಡಿ ನಿನ್ನನ್ನು ರತ್ನ ಸಿಂಹಾದ ಕುಳಿತುಕೊಂಡು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಪರಮಾತ್ಮ, ಅವರುಗಳ ತಲೆಗಳನ್ನು ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿಯಾಗಿ ವಂಚಿಸ್ತೀರಾ ದೇವ? ಪಾಂಡುವರರ ಸೇರುತ್ತ ನೀನೋ, ಪಾಂಡುವರರ ಸೇರುತ್ತ ನೀನೋ, ಧರೆಯನು ಪೊರೆಯೇ ಧರ್ಮದ ನಿರುದ, ಧರೆಯನು ಪೊರೆಯೇ ಧರ್ಮದ ನಿರುದ, ಅನುಜರ ಸೇರೈ ಕರುಣವ ತೋರೈ. ಕರ್ಣ, ಪರಮಾತ್ಮ, ಅನುಜರ ಸೇರೈ ಕರುಣವ ತೋರೈ, ನೀ ಬಾರೈ, ನೀ ಬಾರೈ.
ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮ ಲಾಲಿಸುವೀರ ದಾನ ಶೂರನಿ ನಾಂದಿತ ಬಿರುದ ಕರ್ಣ 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 ದಾನಶೂರನಿ ನಾಂದಿದ ಬಿರುದ ಮೆರೆಸಿ ಗಾನಿಗ ವರಗುಣಶೀಲ ಪರಮಾತ್ಮ ಮೆರೆಸಿ ಗಾನಿಗ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ವಾಣಿ ಸ್ವಾಮಿ ವಾಣಿ ಸ್ವಾಮಿ ಸುರಚಿತ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮ ಲಾಲಿಸುವೀರ 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 ಕರ್ಣ ಪರಮಾತ್ಮ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿದಳು. ಆ ಮಂತ್ರವು ಫಲಿಸುವೋ ಇಲ್ಲವೆಂದು ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಎದರಿ ಕನ್ನಿಕಾವಸ್ಥೆಯಲ್ಲಿದ್ದ ನಿನ್ನ ತಾಯಿಯು ಲೋಕಾಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಸೂದರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಸಾಕಿ ಸಲಹಿದರು ಕರ್ಣ. ಈಗಲೂ ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಓಲೈಸಿಕೊಂಡು ರತ್ನ ಸಿಂಹಾಸನ ಮಾಡಿಕೊಂಡು ಕುಳಿತಿರುವೆ. ಬಾ ಕರ್ಣ. ಓ ನನ್ನ ಭಾಗದ ದುರ್ದೈವವೇ, ನನ್ನನ್ನು ಎಷ್ಟೊಂದು ಹಿತವಾಗಿ ಕಾಡಿರುವೆ ಪರಮಾತ್ಮ. ಕರ್ಣ ದೇವಾ ಶೋಧನೆಯೇ ಪಾಪಿಯಾಗಿ ಪರಿತಾಪಗೇಡ ದೇವಾ ಶೋಧನೆಯೇ ಪರಮಾತ್ಮ. ಕರ್ಣ ನೊಂದೆ ಬಂಧುಗಳು ಪರಮಾತ್ಮ. ಬಹುದಿನ ನೊಂದೆ ಬಂಧುಗಳು ಯಾರೆಂದು ಎಂದು ಬದನ ದಯಲೆ ನೊಂದೆ ಪರಮಾತ್ಮ. ಎಂದು ಬದನ ಮಂದವೇ ಮೋಚನ ಮಾರ್ಗವನದೆಯ ಪರಮಾತ್ಮ. ಮಂದವೇ ಮೋಚನ ಮಾರ್ಗವನದೆಯ ದೇವಾ ಶೋಧನೆಯೇ ಪಾಪಿಯಾಗಿ ಪರಿದ ಬಗೆಡ ಪರಮಾತ್ಮ.
ಸೌಂದರ್ಯವರೆದು ಜನ್ಮದಾತೆಯ ನಿರ್ಭಯ ವಯಸ್ಸೇ ಕೃಷ್ಣ ಕೃಷ್ಣ ಜನ್ಮರಂಗದ ಸೌಂದರ್ಯವರೆದು ಜನ್ಮದಾತೆಯ ನಿರ್ಭಯ ವಯಸ್ಸೇ ದೇವಿಸಲೇ ಬರೆ ಸಹಜರ ಸಮಗೋಡೆ ಜೀವಿಸಲೇ ಬರೆ ಸಹಜರ ಸಮಗೋಡೆ ಜೀವಿಸಲೇ ಬರೆ ಸಹಜರ ಸಮಗೋಡೆ ಪಹತಕ್ಕೆ ದೇವನ ಸಂಕಟ ಕಾರಣ ಪರಮಾತ್ಮ ಪಹತಕ್ಕೆ ದೇವನ ಸಂಕಟ ಕಾರಣ ಸೇವಾ ಶೋಧನೆಯೇ ಪಾಪೆಯಾಗಿ ಪರಿತ ಬಗೆಯಾದ ಸೇವಾ ಶೋಧನೆಯೇ ರಾಮ ವಿದಿಶ ಒಂದು ಕಡೆ ನನಗೆ ಆಶ್ರಯನ್ನು ಕೊಟ್ಟ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಪಾಂಡವರೆಂಬ ಪಾಶವು ಕೊರಳಿಗೆ ಸುತ್ತಿಕೊಂಡಿರುವ ಪಾಂಡವರು. ಈ ಈರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದೇವ? ನಿನ್ನ ಮನಸ್ಥೈರ್ಯವು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮದ ರಹಸ್ಯವನ್ನು ಈಗ ತಾನೇ ತಿಳಿಸಿ ಬಂದಿರುವೆನು. ಇನ್ನು ಮುಂದೆ ನಿನ್ನ ಯಾರನ್ನು ಆಶ್ರಯಿಸಬೇಕೋ, ಯಾರನ್ನು ತ್ಯಜಿಸಬೇಕೋ ಎಂಬುದು ನಿನಗೆ ಸೇರಿದ್ದು. ಓ, ಭೀಮಾರ್ಜುನನೇ ಯುದ್ಧ ಮಾಡಿದರೆ ರೌರವಾದಿ ನರಕವಲ್ಲವೇ? ಇತ್ತ ನನ್ನ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಿಂದ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡ ಬೇಡ ದೇವ. ಅದಲ್ಲದೆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಈನ ನೀಚ ಕುಲದವನೆಂದು ಹೀಯಾಳಿಸ್ತಿರುವರೋ, ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ, ನೀನು ಎಂಥವನೆಂಬ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ತಿಳಿಯದು. ಈಗ ತಾನೇ ಆಕೆಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು, ಆತನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ನನ್ನಲ್ಲಿ ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಆಕೆಯ ಮನಸ್ಸನ್ನು ಸಂತೋಷಪಡಿಸು ಕರ್ಣ. ಆಗಬಹುದು ದೇವ. ಕರ್ಣ ಪರಮಾತ್ಮ, ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ದೇವ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಭಗವಾನ್ ಸೂರ್ಯ ದೇವನು ನನ್ನ ಜನಕನೇ. ಎತ್ತ ತಾಯಿಯಾದ ಕುಂತಿದೇವಿಯು ನನ್ನ ಜನನಿಯೇ. ಧರ್ಮ ಧರ್ಮವೆಂದಂಬಲಿಸುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪರಶುನರೊಡನೆ ಹೋರಾಡಿ ಪಾಶುಪತಾಶ್ರಮ ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದದಂತ ನನ್ನ ಪರಮವೈರಿ ಅರ್ಜುನ, ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಈ ಭೂಮಿಗೆ ಉರುಳಿ ನಿನ್ನ ಮುಂಡವು ರಕ್ತದ ಗಾಳಿಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಇದುವರೆಗೂ ಬಂಧುವರ್ಗದವರು ಯಾರೆಂದು ವ್ಯಥಪಡುತ್ತಿದ್ದ ನನಗೆ ಬಂಧುವರ್ಗದವರೇ ಇಂಥವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರರಾಗಿ ಜನಿಸಿ ಪಾಂಡುಪುತ್ರರನ್ನೇ ಕೊಲ್ಲಲು ನಿಂತಿರುವೆಯಾ? ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ.
ಕೊಲ್ಲಲೆ ಪಾಂಡ ಕುಮಾರರಂ ಕೊಲ್ಲಲೆ ದುರದಳ ತಮಂದಿರಂ ನಾಂ ಕೊಲ್ಲುವುದೇ ಕೊಲದನಾಂ ಬಿಟ್ಟೊಡೆ ಕೊಲದನಾಂ ಬಿಟ್ಟೊಡೆ ಕೌರವೇಂದ್ರನೋಳ್ ಈ ದಾರುಣಿಯೋಳ್ ಸಿರಿ ಸಂಪತ್ತಿನಿಂದ ಬಾಳ್ವನೆ ಜಲದಿಂ ಪೋರ್ತನುರುಂಡವಂ ತೊರೆದು ಜಲದಿಂ ಪೋರ್ತನುರುಂಡವಂ ತೊರೆದು ಮತ್ಸ್ವಾಮಿಗೆ ಮಮಸ್ವಾಮಿಗೆ ನನ್ನ ಕೌರವೇಶ್ವರನಿಗೆ ಮತ್ಸ್ವಾಮಿಗೆ ಮಮಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ಗೊತ್ತಾಗಲೇ ನಾಂ ಸಾಯಲೇ ಏನಿದೆ ಪರೀಕ್ಷೆಯೋ ವಿಧಿಯಲ್ಲಿ ಮಾಯೆಯೋ ಏನಿದೆ ಪರೀಕ್ಷೆಯೋ ವಿಧಿಯಲ್ಲಿ ಮಾಯೆಯೋ ವಿಧಿಯಲ್ಲಿ 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 ಏನಿದೆ ಪರೀಕ್ಷೆಯೋ ವಿಧಿಯಲ್ಲಿ ಮಾಯೆಯೋ ಪರಮಾತ್ಮ ರಾಜನಾಗಿ ಜನಿಸಿದ ಸೂತನಾಗಿ ಬಾಳಿದೆ ಪರಮಾತ್ಮ ರಾಜನಾಗಿ ಜನಿಸಿದ ಸೂತನಾಗಿ ಬಾಳಿದೆ ಏನಿದೆ ಪರೀಕ್ಷೆಯೋ